ಪಂಚಾಯಿತಿಗಳ ಈ ಖಾತೆಗೆ 1,000 ರೂಪಾಯಿ ಕರೆಕ್ಟಾ? ಪಂಚಾಯಿತಿಗಳು ಈ ಖಾತೆಗೆ 1,000 ಕೊಡಬೇಕು. ಇಲ್ಲಿ ಬೋರ್ಡ್ಗಳನ್ನು ನೋಡ್ತಾ ಇದ್ದೀರಿ. ಈ ಖಾತೆ ಸರಳ, ಸುಸಜ್ಜಿತ. ಹಾಂ, ನೀವು ಫ್ರೀಯಾಗಿ ಮಾಡಿಸ್ಕೊಳ್ಳಿ ಅಧ್ಯಕ್ಷರು. ನಿಮಗೂ ಗೊತ್ತು ಈ ಖಾತೆ ಆಲ್ರೆಡಿ 16 ವರ್ಷಗಳಿಂದ ಖಾತೆ ಅನ್ನೋದು ನನ್ನ ಹೆಸರಲ್ಲಿದೆ. ನನ್ನ ಜಮೀನು ನನ್ನ ಹೆಸರಲ್ಲಿದೆ, ನನ್ನ ಮನೆ ನನ್ನ ಹೆಸರಲ್ಲಿದೆ. ನಾನು ಟ್ಯಾಕ್ಸ್ ಕಟ್ತಾ ಇದ್ದೀನಿ ಸರ್ಕಾರಕ್ಕೆ. ಈಗ ನೀವೇನ ಈ ಖಾತೆ ಮಾಡಬೇಕಾದ್ರೆ ನೀವು ಕಟ್ಟಬೇಕಾದ್ರ ದುಡ್ಡೆಲ್ಲ ಜನ ಯಾಕೆ ಕಟ್ಟಬೇಕು ಈ ಖಾತೆಗೆ? ನಾನು ಖಾತೆ ಮಾಡಿಸ್ಕೊಂಬಿಟ್ಟಿದ್ದೀನಿ, ಹಿಂದೆ ದುಡ್ಡು ಕೊಟ್ಟು ಮಾಡಿಸ್ಕೊಂಡಿದ್ದೀನಿ ನಾನು. ನೀವು ಹೊಸ್ದಾಗಿ ಈ ಖಾತೆ ತಂದ್ಬಿಟ್ಟು ಅದಕ್ಕೂ ದುಡ್ಡು ಫಿಕ್ಸ್ ಮಾಡಿದ್ದೀರಲ್ಲ. ಟ್ರಾನ್ಸ್ಫರ್ ಮಾಡೋದು ಅಷ್ಟೇ ಇದು. ಈ ಖಾತೆ ಅಂದರೆ ಸಿಸ್ಟಮಲ್ಲಿ ತರೋದು ಅಷ್ಟೇ ಇದು. ಕಾಗದ ಪೇಪರಲ್ಲಿ ಇರೋದು ಸಿಸ್ಟಮಲ್ಲಿ ತರೋದು ಅಷ್ಟೇ. ಇದರಲ್ಲೇನು ದುಡ್ಡು? ಅದನ್ನು ಜನಗಳ ಮೇಲೆ ಹಾಕಿದ್ದೀರ. ಇದು ಅನ್ಯಾಯ ಅಲ್ಲ? ಇದೇನಾಗಿದೆ, ಬೆಂಗಳೂರು ಜನ ಎಲ್ಲ ಈಗೇನೇನು ಮಾತಾಡೋರೆ, ಇದು ಈ ಖಾತಾ ಅಲ್ಲ, ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಈ ಖಾತಾ ಅಲ್ಲ, ಇದು ಈ ಖ್ಯಾತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಹಳ್ಳಿಗಳಲ್ಲಿ ಎಷ್ಟೆಷ್ಟು ದುಡ್ಡು ಸೇಲ್ ಮಾಡ್ತಾರೋ ಗೊತ್ತಿಲ್ಲ ನನಗೆ. ಹಳ್ಳಿಗಳಲ್ಲೆಲ್ಲ ಹಾಳಾಗೋಯ್ತು ಬಿಡಪ್ಪ, ಏನಾನ ಸತ್ತೋಡೋಣ ಅಂತೇಳಿ ಅವನು ಯಾರಾನ ಸತ್ತೋದ್ರೆ ಅವ್ರ ಮನೆಯ ಡೆತ್ ಸರ್ಟಿಫಿಕೇಟ್ ತಗೋಬೇಕಾದ್ರೆ ನಾವು ಮೊದಲು 5 ರೂಪಾಯಿ ಇತ್ತು, ಈಗ ಒಂದೇ ಸರಿ 50. ಅಂದರೆ ಎಷ್ಟು? 500%? 1000%. 5 ರೂಪಾಯಿ ಡೆತ್ ಸರ್ಟಿಫಿಕೇಟ್ ಅಧ್ಯಕ್ಷ. ಅವೆಲ್ಲ ಫ್ರೀಯಾಗಿ ಕೊಡಬೇಕು. ಅಥೆಂಟಿಕ್ ಏನು ಕೇಳ್ತಾರೆ ಡೆತ್ ಸರ್ಟಿಫಿಕೇಟು? ದಾಖಲೆಗೋಸ್ಕರ ಕೇಳೋದು, ಆಸ್ತಿ ವರ್ಗಾವಣೆ ಅದಕ್ಕೋಸ್ಕರ. ಇಂಥವು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಹುಟ್ತಾನೆ ಟ್ಯಾಕ್ಸು, ಸಾಯ್ಬೇಕಾದ್ರೂ ಟ್ಯಾಕ್ಸು, ಅದಕ್ಕೂ ಹಾಕಿದಿರಲ್ಲ ನೀವು ಜನನ ಇದಕ್ಕೆ. ಆಮೇಲೆ ಇದರಿಂದ 2 ರೂಪಾಯಿ ಇತ್ತು ಮೊದಲು, ಅದನ್ನು 20 ರೂಪಾಯಿ ಮಾಡಿದ್ದಾರೆ. ಈ ಥರ ಈಗ ರೈತರು ಬ್ಯಾಂಕಿಂದ ಸಾಲ ತಗೊಂಡ್ರೆ ಅದಕ್ಕೂ ಸ್ಟ್ಯಾಂಪ್ ಪೇಪರ್ ಇತ್ತಲ್ಲ, ಮೊದಲು 10 ರೂಪಾಯಿ ಇತ್ತು, ಈಗ 100 ರೂಪಾಯಿ. ಲೋನ್ ತಗೊಳಕ್ಕೆ ಬ್ಯಾಂಕ್ಗೆ ಹೋದರೆ ಲೋನ್ ತಗೊಳಕ್ಕೆ ಅದಕ್ಕೂ ಟ್ಯಾಕ್ಸು. ಒಂದು ರೀತಿ ನಾನು ಹೇಳ್ದಲ್ಲ, ಇದು ಟ್ಯಾಕ್ಸ್ ಟೆರರಿಸಮ್ ಥರ ಈ ಸರ್ಕಾರ ಮಾಡಿದೆ. ಹಾಂ, ನಾನು ಇದನ್ನೆಲ್ಲ ಲೆಕ್ಕ ಮಾಡಿದೆ ಅಧ್ಯಕ್ಷರೇ. ಇದನ್ನೆಲ್ಲ ಯಾರೂ ಲೆಕ್ಕ ಮಾಡಿರಲ್ಲ, ಈ ಸರ್ಕಾರದವ್ರು ಯಾರೂ ಲೆಕ್ಕ ಮಾಡಿರಲ್ಲ. ನಾವು ಏನು ಟ್ಯಾಕ್ಸ್ ಹಾಕಿದ್ರಿ, ಅದರಲ್ಲಿ ಏನು ಬರ್ತತೆ, 1000 ಕೋಟಿ 2000 ಕೋಟಿ ಅಂತ ಹಂಗಂತಾರೆ ಎಲ್ಲ. ನಾನು ಯೋಚನೆ ಮಾಡಿ ಇದನ್ನ ಒಂದು ಅಂದಾಜು ಮಾಡೋಣ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿದೆ. ಸುಮ್ಮನೆ ಬೆಂಗಳೂರದ್ದು ಒಂದು ಎಕ್ಸಾಂಪಲ್ ಕೊಡ್ತೀನಿ ಅಧ್ಯಕ್ಷರು. ಕಸದ ತೆರಿಗೆ ಸುಮಾರು, ಸುರೇಶ್ ಕುಮಾರ್ ಕರೆಕ್ಟ್ ಇದ್ರೆ ಹೇಳ್ರಿ, 750 ಕೋಟಿ ಬರ್ತದೆ ಕಸದ ತೆರಿಗೆ ಒಂದೇ. ಹಾಲಿನ ತೆರಿಗೆಯಿಂದ 1300 ಕೋಟಿ ಬರ್ತದೆ. ಹಾಲಿನ ತೆರಿಗೆ 1300 ಕೋಟಿ ಬರ್ತದೆ. ಪೆಟ್ರೋಲ್ ಡೀಸೆಲಿಂದ 6500 ಕೋಟಿ ಬರ್ತೈತೆ ಸರ್ಕಾರಕ್ಕೆ. ಬಸ್ ಪ್ರಯಾಣ ದರ ಏರಿಕೆಯಿಂದ 1000 ಕೋಟಿ ಬರ್ತೈತೆ. ವಾಹನಗಳ ನೋಂದಣಿ ಶುಲ್ಕ 3300 ಕೋಟಿ ಅಡಿಷನಲ್ ಟ್ಯಾಕ್ಸ್ ಹಾಕಿರೋದು ಇವರು. ಅಡಿಷನಲ್ ಟ್ಯಾಕ್ಸ್ ನಾನು ಹೇಳ್ತಾ ಇರೋದು, ಹಳೆ ಟ್ಯಾಕ್ಸ್ ಅಲ್ಲ. ಕಾವೇರಿ ಕುಡಿಯುವ ನೀರಿನ ದರ 600 ಕೋಟಿ ಎಕ್ಸ್ಟ್ರಾ ಬೆಂಗಳೂರು ಜನತೆ ಮೇಲೆ ತೆರಿಗೆಯನ್ನು ಹಾಕಿದ್ದಾರೆ, 600 ಕೋಟಿ. ಒಳಚರಂಡಿ ದಂಡಗಳು 5 ಕೋಟಿ. ಮದ್ಯ ಎಣ್ಣೆ 3000 ಕೋಟಿ. ಮದ್ಯದ ಲೈಸೆನ್ಸ್ಗೆ 300 ಕೋಟಿ. ವಿದ್ಯುತ್ ದರ ಏರಿಕೆ 12,000 ಕೋಟಿ. ಮೆಟ್ರೋ ಪ್ರಯಾಣದಿಂದ 450 ಕೋಟಿ ಎಕ್ಸ್ಟ್ರಾ. ಆಸ್ತಿಗಳ ಮಾರ್ಗಸೂಚಿ ದರ ಜಾಸ್ತಿ ಮಾಡಿದ್ದಾರೆ, 4000 ಕೋಟಿ. ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ 2000 ಕೋಟಿ. ವೃತ್ತಿ ತೆರಿಗೆ ಹೆಚ್ಚಳ 150 ಕೋಟಿ. ಸರ್ಕಾರಿ ಕಾಲೇಜುಗಳೆಲ್ಲ ಶೈಕ್ಷಣಿಕ ಶುಲ್ಕ 15 ಕೋಟಿ. ಸರ್ಕಾರಿ ಆಸ್ಪತ್ರೆ ಸೇವಾ ಶುಲ್ಕ 5 ಕೋಟಿ. ಮೃಗಾಲಯ ಪ್ರವೇಶ 25 ಕೋಟಿ. ಕಾರ್ಮಿಕ ಕಲ್ಯಾಣ 2 ಕೋಟಿ. BBMP ನಕ್ಷೆ ಮಂಜೂರಾತಿ ಶುಲ್ಕ 5000 ಕೋಟಿ. BDS ಒತ್ತು 5 ಕೋಟಿ. ಏಕನಿವೇಶನ ಶುಲ್ಕ 15,000 ಕೋಟಿ. ಜನನ ಮರಣ ಪತ್ರ 10 ಕೋಟಿ. ಎಲ್ಲ 56,400 ಅಂದಾಜು 56,422 ಕೋಟಿ ಟ್ಯಾಕ್ಸ್ ಹಾಕಿದ್ದಾರೆ. ಈ ಸರ್ಕಾರ ಬಂದ ಮೇಲೆ 56,422 ಕೋಟಿ ಅಂದಾಜು ಟ್ಯಾಕ್ಸ್ ಹಾಕಿದ್ದೀರ. ನಿಮಗೆ ಗ್ಯಾರಂಟಿಗಳಿಗೆ ಎಷ್ಟು ಬೇಕು?
ನೀವು ಹೇಳೋ ಪ್ರಕಾರ 55,000 ಕೋಟಿ ಏನೋ ಹೇಳಿದ್ರೆ 56,000 ಕೋಟಿ ಇಲ್ಲಿ ಕಲೆಕ್ಟ್ ಮಾಡ್ತಾ ಇರೋದು ನೀವು 50. ಅದನ್ನು ಇವಾಗ ಡಿಸ್ಕೌಂಟ್ ಹೊಡಿತಾ ಇದ್ದಾರಲ್ಲ, ಅದನ್ನು 40,000ಕ್ಕೆ ಕಡಿಮೆ ಮಾಡಿದ್ದೀರ. ಇರಲಿ, ಇಲ್ಲಿ ನೀವು ಕಲೆಕ್ಟ್ ಮಾಡಿದ ಹೊಸದಾಗಿ ನೀವು ಹಾಕಿರೋ ಟ್ಯಾಕ್ಸು, ಜನಗಳ ಮೇಲೆ ಬರೆ ಹಿಡ್ದಿರೋದು, ಜನಗಳ ಮೇಲೆ ಹೊರೆ ಹಾಕಿರೋದು, ಈ ಟ್ಯಾಕ್ಸ್ ಟೆರರಿಸಮ್ ಬಂದಿರೋದು 56,422 ಕೋಟಿ. ಇಷ್ಟು ಹಣ ಜಾಸ್ತಿ ಬಂದ್ರೂ ಕೂಡ ಸರ್ಕಾರ ಅಭಿವೃದ್ಧಿಗೆ ಯಾಕೆ ಹಣ ಕೊಡ್ತಾ ಇಲ್ಲ? ಈ 56,000 ಕೋಟಿ ಟ್ಯಾಕ್ಸ್ದು ಎಲ್ಲೋಯ್ತು? ಇದು ನಮ್ಮ ಪ್ರಶ್ನೆ. ಎಲ್ಲೋಗಿದೆ? ಎಲ್ಲಿ? ನಾನು ಸರ್ಕಾರವನ್ನು ಸುಮ್ಮನೆ ಹಂಗೆ ತಗೊಳ್ಳಲ್ಲ. ಏನು ನೀವು ಸರಿ ಇಲ್ಲ, ನೀವು ಹಂಗೆ ಮಾಡಿಲ್ಲ, ಅಂಕಿಅಂಶ ಕೊಟ್ಟಿದ್ದೀನಿ, ನಾನು ಡಾಟಾಸ್ ಕೊಟ್ಟಿದ್ದೀನಿ. ನೀವು ಗ್ಯಾರಂಟಿಗೆ ಏನು ಖರ್ಚು ಮಾಡ್ತೀರಾ, ಟ್ಯಾಕ್ಸ್ ಏನು ಹೆಚ್ಚು ಮಾಡಿದ್ದೀರಾ, ಅದಲ್ದಿರ ನಮ್ಮದು ರೆಗ್ಯುಲರ್ ಇನ್ಕಮ್ ಏನು ಬರುತ್ತೆ ಎಲ್ಲನೂ ಬಿಡಿಸಿ ಹೇಳಿದ್ದೀನಿ ನಾನು. ಇಷ್ಟಾದ್ರೂ ಕಾಂಗ್ರೆಸ್ ಶಾಸಕರ ಅಳಲು ಇನ್ನೂ ನಿಂತಿಲ್ಲ. ಇದು ಇಡೀ ರಾಜ್ಯದ್ದು, ಇವತ್ತು ಇಡೀ ರಾಜ್ಯದ್ದು ನಾನು ಹೇಳ್ತಾ ಇದ್ದೀನಿ. ಈಗ ಬೆಂಗಳೂರಿಗೆ ಬಂದರೆ ರಾಜ್ಯದ್ದು ಆಯಿತು, ಬೆಂಗಳೂರಿಗೂ ಒಂದು ಸ್ವಲ್ಪ ಬೆಂಗಳೂರ್ದು ಹೇಳ್ಬಿಡ್ತೀನಿ. ಇದು ಬೆಂಗಳೂರಂತೂ ಕೂಡ ವಿಧಾನಸೌಧದ ಒಂದು ರೌಂಡು ಸುತ್ತಾಕೊಂಬಂದ್ಬಿಟ್ರೆ ನೀವು ಬರ್ತೀರ ಅಲ್ಲಿ. ನಮಗೆ ಜ್ಞಾಪಕ ಬಂತು, ಒಂದು ಭಗವಾನ್ ಬುದ್ಧ ಇದ್ದ. ಭಗವಾನ್ ಬುದ್ಧ ಒಂದು ಮಾತನ್ನೇ ಹೇಳ್ದ. ಯಾರೋ ಹೋಗಿ ಹೇಳ್ತಾಳೆ, ನೀನು ದೇವರಲ್ಲಪ್ಪ ಬುದ್ಧ, ನೀನು ಮನ್ಸು ಮಾಡಿದ್ರೆ ನನ್ನ ಗಂಡನ್ನ ಉಳಿಸ್ಕೊಡ್ಬೋದು ಅಂತ. ಆರಾಮ್ಸಾಗಿ ಉಳಿಸ್ಕೊಡ್ತೀನಿ, ಏನು ತಲೆ ಕೆಡ್ಸ್ಕೊಂಬೇಡ, ಏನು ಮಾಡಬೇಕು ಅಂತ. ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತತ್ತ ಅಂತಿದ್ರು. 5 ನಿಮಿಷದಾಗ ತತ್ತೀನಿ ಅಂತ ಓದ್ಲು. ಎಲ್ಲರ ಮನೆಗೂ ನಮ್ಮ ತಾತ ಸತ್ತವ್ರೆ, ಅಜ್ಜಿ ಸತ್ತವ್ರೆ, ಚಿಕ್ಕಪ್ಪ ಸತ್ತ, ಯಾರ ಮನೇಲೂ ಇಲ್ಲ. ಬುದ್ಧ ಮಗು ಆಯಿತು ನೋಡಿ, ಗೈಡ್ ಹೆಂಗೆ ಮಾಡ್ತಾರೆ ನಮಗೆ. ಅಂದರೆ ಸರ್ಕಾರಕ್ಕೆ ನಾವು ತಿವಿತಾ ಇದ್ರೆ ಇನ್ನಷ್ಟು ತಿವಿರಿ ಅಂತ ಅವರು ನಿಮ್ಮ ವಿರುದ್ಧ ಹಾಗೆ ನಮ್ಮ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ನಮ್ಮ ಡಿ ಕೆ ಶಿವಕುಮಾರ್ ಅವರೊಂದು ಘೋಷಣೆ ಮಾಡಿದ್ದಾರೆ. ಬೆಂಗಳೂರಿನ ಯಾವುದಾದ್ರೂ ಒಂದು ರಸ್ತೆ, ಗುಂಡಿ ಇಲ್ಲದ ರಸ್ತೆಗಳನ್ನು ಕೊಡಿ, ನಾನು ಬೆಂಗಳೂರನ್ನು ಅಭಿವೃದ್ಧಿ ಮಾಡಕ್ಕೆ ಬಿಡ್ತೀನಿ. ಈ ಬೆಂಗಳೂರಿನ ವಿಧಾನಸೌಧದ ಒಂದು ರೌಂಡ್ ಸುತ್ಕೊಂಬಂದ್ಬಿಟ್ರೆ ನೀವು 1,500 ಗುಂಡಿ. ಮೊನ್ನೆ ಹೋದೆ, ನಮ್ಮ ಯಾರೋ ಮಾಧ್ಯಮದ ಸ್ನೇಹಿತರು ಹೇಳಿದ್ರು, ಸರ್ ನೀವು ಒಂದು ರೌಂಡ್ ಹಾಕೊಂಬಂದ್ಬಿಡಿ, ನಿಮಗೊಂದು ಐಡಿಯಾ ಬರ್ತೈತೆ ಅಂತ. ನಾವು ಒಂದು ರೌಂಡ್ ಹೋದೆ, 1,500ಕ್ಕೂ ಮೇಲೆ ಗುಂಡಿ ಬಿದ್ದಿದ್ದು. ಯಾವ ರಸ್ತೆನೂ ಇಲ್ಲ ಅಧ್ಯಕ್ಷರೇ. ನೀವು ಚೆಕ್ ಮಾಡಿ ತೋರಿಸ್ಬಿಡಿ. ನಾನು ಹಂಗೇನ ಕೊಟ್ಬಿಟ್ರೆ ಇದೇ ಸದನದಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾವು ಅಭಿನಂದನೆ ತುರಾಯಿ ಹಾಕಿ ಅಭಿನಂದನೆ ಮಾಡಿ ಅವ್ರಿಗೆ ಅವಾರ್ಡು ಕೊಟ್ಬಿಡೋಣ. ಯಾವುದಾನ ಒಂದು ಪದ್ಮಭೂಷಣನೋ ಏನೋ ಅವಾರ್ಡು ಕೊಟ್ಬಿಡೋಣ. ಒಂದು ರಸ್ತೆನೂ ನೆಮ್ಮದಿಯಾಗಿಲ್ಲ. ಅದಕ್ಕೆ ಬರ್ತೀನಿ ಡಾಕ್ಟ್ರೇಟು ಬೆಂಗಳೂರು. ಅದರಿಂದ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದ್ರು, ಡಿ ಕೆ ಶಿವಕುಮಾರ್ ಬೆಂಗಳೂರು ಇನ್ಚಾರ್ಜ್ ಮಾಡಿದಾಗ ಮೊದಲು ಪವರ್ ಮಿನಿಸ್ಟರ್ ಆಗಿದ್ರು ಅವರು. ಅವ್ರಿಗೆ ಎಲ್ಲರೂ ಆಗ ಪವರ್ ಮಿನಿಸ್ಟರ್ ಅಂತೇಳಿ ಅದು ಹಂಗೆ ಆಗಿ ಪವರ್ಫುಲ್ ಮಿನಿಸ್ಟ್ರು ಆಗಾಯಿತು. ಪವರ್ ಇದ್ದಿದ್ದು ಪವರ್ಫುಲ್ ಮಿನಿಸ್ಟರ್ ಆಯಿತು. ಅವ್ರು ಬೆಂಗಳೂರು ಬಂದಾಗ ಏನಂತಂದರು, ಎಲ್ಲ ಒಂದು ಕಲರ್ಫುಲ್ ಕನಸು, ಒಂದು ಕಲರ್ಫುಲ್ ಏನೋ ಡಿ ಕೆ ಬಂದಿದ್ದಾರೆ, ಏನು ಹೇಳಿದ್ರು ದುಡ್ಡು ತಗೊಂಬಂದ್ಬಿಡ್ತಾರೆ. ಅವ್ರು ಕೊಡ್ಲಿಂದ ಒದ್ದು ಹೆಂಗೆ CM ಪದವಿನ ಒದ್ದು ಕಿತ್ಕೊಂತೀನಿ ಅಂತ ಹೇಳಿದ್ರಲ್ಲ, ಹಂಗೆ ದುಡ್ಡನ್ನು ಒದ್ದು ಕಿತ್ಕೊಂಬಂದ್ಬಿಟ್ಟು ಬೆಂಗಳೂರು ಕೊಡ್ತಾರೆ. ಯಾಕಂದರೆ ಬೆಂಗಳೂರು ಇಡೀ ರಾಜ್ಯದಲ್ಲಿ 60% 65% ಆದಾಯ ಕೊಡುವಂಥ ಒಂದು ಜಿಲ್ಲೆ. ಕೊಡ್ತಾರೆ ಅಂತ ಕನಸು ಕಂಡಿದ್ರಿ, ಎಲ್ಲರೂ ಕನಸು ಕಂಡಿದ್ರಿ. ಇವತ್ತು ಅದನ್ನು ಬದಲಾವಣೆ ಆಗ್ತೈತೆ. ಏನೋ ಒಂಥರ ಈ ಕಿಂದರ್ ಜೋಗಿ ಬಂದವನೇ, ಈ ಕಿಂದರ್ ಜೋಗಿ ಬಂದಾಗ ಇಲಿಗಳೆಲ್ಲ ಹಿಂದೆ ಹೋದ್ವಲ್ಲ, ಹಂಗೆ ಎಲ್ಲ ಇಲಿಗಳ ಥರ ಎಲ್ಲ ಬೆಂಗಳೂರು ಜನ ಹೋಗ್ಬಿಟ್ರು. ಆ ಕಿಂದರ್ ಜೋಗಿ ಏನು ಮಾಡ್ದ, ಅದೇ ಕೆಲಸ ಡಿ ಕೆ ಶಿವಕುಮಾರ್ ಕರ್ಕೊಂಡೋದ, ಬೆಟ್ಟದ ಹತ್ರಕ್ಕೆ ಹೋಗಿ ಊದದ, ಎಲ್ಲ ಇಲಿಗಳೆಲ್ಲ ಹೋಗಿ ಹಳ್ಳಕ್ಕೆ ಬಿದ್ದೋದು. ಹಂಗೆ ಇವತ್ತು ನಾವೆಲ್ಲ ಬೆಂಗಳೂರು ಜನ ಇವತ್ತು ಅನುಭವಿಸ್ತಾ ಇದ್ದೀರಿ ಇವರ ಕಷ್ಟದಿಂದ. ಇವತ್ತು ಬ್ರ್ಯಾಂಡ್ ಬ್ಯಾಂಗ್ಳೂರು ಹೋಗಿ ಬ್ಯಾಡ್ ಬೆಂಗಳೂರು ಆಗಿದೆ. ಇವತ್ತು ಇದಿತ್ತಲ್ಪ ತೇಲ್ತಾ ಇರೋದು ಆಗಿದೆ. ಇವತ್ತು ರಸ್ತೆಗಳು ಗುಂಡಿ ಬಿದ್ದಿದೆ.